ರೂಟ್ ಸೆಟ್ ಸಂಸ್ಥೆಯವರು ಟೈಲರಿಂಗ್ನಲ್ಲಿ ಆಸಕ್ತಿ ಇರುವ ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಿಮಗೆ ಹೊಲಿಗೆ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೆ ದಾರ ಪೋಣಿಸೋದ್ರಿಂದ ಹಿಡಿದು ಬಟ್ಟೆಗಳನ್ನು ಹೊಲಿಯೋದು, ಮೆಷಿನ್ ಕೆಟ್ಟಾಗ ಸಣ್ಣ ಪುಟ್ಟ ರಿಪೇರಿ ಮಾಡೋದು ಎಲ್ಲವನ್ನು ಉಚಿತವಾಗಿ ಹೇಳ್ಕೊಡ್ತಾರೆ. ನೀವು ಅಲ್ಲೇ ಉಳ್ಕೊಳ್ಳೋದಕ್ಕೆ ಉಚಿತವಾಗಿ ವಸತಿ, ಊಟ, ತಿಂಡಿ ಎಲ್ಲವನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ನೀವು ಹೊಲಿಗೆ ಕಲಿಯೋದಕ್ಕೆ ರಾ ಮೆಟೀರಿಯಲ್ಸ್ ಅಂದರೆ ಬಟ್ಟೆ, ದಾರ, ಕತ್ರಿ ಎಲ್ಲವನ್ನು ಅವರೇ ಕೊಡ್ತಾರೆ. ತರಬೇತಿ ಮುಗಿಸಿ ಹೋಗುವಾಗ ಒಂದು ಟೂಲ್ ಕಿಟ್ ಸಹ ಕೊಡ್ತಾರೆ. ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅಗತ್ಯವಾದರೆ ಸಾಲವನ್ನು ಕೊಡಿಸ್ತಾರೆ. ಮಹಿಳೆಯರಿಗೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇರುವ ರೂಟ್ ಸೆಟ್ ಸಂಸ್ಥೆಯ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಗತ್ಯ ಇರೋರಿಗೆ ಶೇರ್ ಮಾಡಿ. ಮಿಷಿನ್ ಹೇಗಿದೆ ಅಂತ ಮಾತ್ರ ನನಗೆ ಗೊತ್ತಿತ್ತು. ಮಿಷಿನ್ ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದರ ಪಾರ್ಟ್ಸ್ಗಳು, ಒಂದೊಂದು ಪಾರ್ಟ್ಸ್ಗಳು ನನಗೆ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಮ್ಯಾಮ್ ನಮಗೆ ಹೇಳ್ಕೊಟ್ರು. ಪೆಡಲ್ ಯಾವುದಿರ್ಬೋದು, ಥ್ರೆಡ್ ಹಾಕೋದ್ರಿಂದ ಹಿಡಿದು ಬಾಬಿನ್ ಕೇಸ್ ಎಲ್ಲ ಹಾಕಬೇಕು ಅನ್ನೋದೆಲ್ಲ ನಮಗೆ ತಿಳಿಸ್ಕೊಟ್ರು. ಇಲ್ಲಿನ ಪ್ರತಿಯೊಂದು ವ್ಯವಸ್ಥೆನೂ ಸಹ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ರೂಪಾಯಿ ದುಡ್ಡು ಇಸ್ಕೊತಾ ಇಲ್ಲ. ಊಟದ ವ್ಯವಸ್ಥೆ ಇರ್ಬೋದು, ವಸತಿ ಗೃಹ ಇರ್ಬೋದು, ಹೊಲಿಯೋದಕ್ಕೆ ಬೇಕಾಗಿರೋಂಥ ಪ್ರತಿಯೊಂದು ರಾ ಮೆಟೀರಿಯಲ್ಸು, ಸಿಸರ್ ಇರ್ಬೋದು, ಟೇಪ್ ಇರ್ಬೋದು, ಬ್ರೌನ್ ಶೀಟ್ಸು, ಬಟ್ಟೆ, ಪ್ರತಿಯೊಂದೂ ಉಚಿತವಾಗೇ ಕೊಟ್ಟಿದ್ದಾರೆ ನಮಗೆ. ಈಗ ಟೈಲರಿಂಗ್ ತರಬೇತಿ 30 ದಿನಗಳ ತರಬೇತಿ. ಕಾಸ್ಟಿಂಗ್ ಅಂದ್ರೇನು, ಪ್ರೈಸಿಂಗ್ ಅಂದ್ರೇನು, ಬ್ಯಾಂಕಲ್ಲಿ ಸಾಲ ತಗೊಳ್ಬೇಕು ಅಂದರೆ ಒಂದು ಯೋಜನಾವಳಿ ಹೇಗೆಲ್ಲ ತಯಾರು ಮಾಡಬೇಕು, ಬ್ಯಾಂಕಿಂಗ್ ಅಂದ್ರೇನು, ಮುಖ್ಯವಾಗಿ ಬ್ಯಾಂಕ್ ಅಂದ್ರೇನು, ಬ್ಯಾಂಕಿನ ಸವಲತ್ತುಗಳು ಏನಿದೆ, ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ, ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಯಾವ್ಯಾವ ರೀತಿಯ ಅವಕಾಶಗಳಿದೆ, ಹೀಗೆ ಹಲವಾರು ವಿಚಾರಗಳನ್ನ ಒಂದು ಉದ್ಯಮಶೀಲತಾ ತರಬೇತಿಯ ಮೂಲಕ ನಾವು ಕೊಡ್ತಾ ಹೋದರೆ, ಇನ್ನೊಂದು ಕಡೆ ಟೈಲರಿಂಗ್ ಬೇಕಾದಂಥ ಅವರಿಗೆ ಬೇಸಿಕ್, ಉದಾಹರಣೆಗೆ ಒಂದು ಪೆಡಲ್ ಮಾಡೋದಿರ್ಬೋದು. ಈಗೆಲ್ಲ ಹೊಸ ಮೆಷಿನ್ ಬಂದಿರೋದ್ರಿಂದ, ಜೋಕಿ ಮೆಷಿನ್ ಇರೋದ್ರಿಂದ ಪೆಡಲ್ ಮಾಡೋದ್ರಿಂದ ಹಿಡಿದು ಮೆಷಿನ್ ಒಂದು ಮೈನಲ್ಲಿ ರಿಪೇರಿ ಮಾಡೋದ್ರ ತನಕ ಅದರ ಮಧ್ಯೆ ಅವರಿಗೆ ಚೂಡಿದಾರ್ ಇರ್ಬೋದು, ಮಿಡಿ ಇರ್ಬೋದು, ಫ್ರಾಕ್ ಇರ್ಬೋದು, ನೈಟ್ ಇರ್ಬೋದು, ಈಗ ವೆರೈಟೀಸ್ ಬಟ್ಟೆಗಳನ್ನು ಅವರು ಕಲ್ತ್ಕೊಳ್ತಾ ಹೋಗ್ತಾರೆ. ಇದೆಲ್ಲವೂ ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ. ಈ ತರಬೇತಿಯ ಅವಧಿಯಲ್ಲಿ ಸಂಪೂರ್ಣವಾಗಿ ಒಬ್ಬ ಅಭ್ಯರ್ಥಿ ಇಲ್ಲಿಗೆ ಏನೂ ಗೊತ್ತಿಲ್ಲದೆ, ಬೇಸಿಕ್ ನನಗೇನೂ ಗೊತ್ತಿಲ್ಲ, ಮೆಷಿನ್ ನಾನು ಯಾವತ್ತೂ ನೋಡಿರಲಿಲ್ಲ ಅಥವಾ ನಾನು ಯಾವತ್ತೂ ಪೆಡಲ್ ಮಾಡಿರಲಿಲ್ಲ ಅನ್ನೋ ವ್ಯಕ್ತಿ ಕೊನೆ ದಿನ ಕಣ್ಣಲ್ಲಿ ನೀರು ಹಾಕ್ಕೊಡ್ತಾರೆ. ಸರ್, ನಾನು ಈ ಒಂದು ತಿಂಗಳಲ್ಲಿ ಅಂದರೆ 30 ಡೇಸಲ್ಲಿ ಯಾವುದೇ ರಜೆ ಇಲ್ಲದೆ, ರಜಾ ಸೌಲಭ್ಯವನ್ನು ನಾನು ಪಡ್ಕೊಳ್ಳದೆ ಇವತ್ತು ಸ್ವತಂತ್ರವಾಗಿ ನನ್ನ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡ್ತೀನಿ, ಅಥವಾ ನಾನು ಒಬ್ಬ ಕಸ್ಟಮರ್ನ ನಾನು ರೀಚ್ ಮಾಡೋಷ್ಟು ಹಂತಕ್ಕೆ ನಾನು ಬೆಳೆದಿದ್ದೀನಿ ಅಂತ ಲಾಸ್ಟ್ ಡೇ ಅವರು ಕಣ್ಣಲ್ಲಿ ನೀರು ಹಾಕ್ಕೊಡ್ತಾರೆ. ತುಂಬ ಕೊನೆಗೆ ಹೋಗಿ ಉದ್ಯಮವನ್ನು ಶುರು ಮಾಡ್ತಾರೆ. ಮಿಷಿನ್ಸ್ ಬಗ್ಗೆ ಕಂಟ್ರೋಲ್ ಹೇಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ಕಂಟ್ರೋಲ್ ಹೇಳ್ಕೊಟ್ರು. ನನಗೆ ಕಂಟ್ರೋಲ್ ಗೊತ್ತಿರಲಿಲ್ಲ. ಜಸ್ಟ್ ಮಿಷಿನ್ಸ್ನ ಬೇರೆ ಶಾಪ್ಸ್ಗಳಲ್ಲಿ ನೋಡ್ತಾ ಇದ್ದೆ, ಟೈಲರಿಂಗ್ ಶಾಪ್ಸ್ನಲ್ಲಿ. ಇಲ್ಲಿ ನೋಡಿದಾಗ ನನಗೆ ಒಂದೊಂದು ಥ್ರೆಡ್ ಹಾಕೋದಾಗಲಿ, ಮಿಷಿನ್ ಸ್ಟ್ಯಾಂಡ್ ಯಾವುದು, ಪೆಡಲ್ ಯಾವುದು ನನಗೆ ಐಡಿಯಾಸು ಇರಲಿಲ್ಲ, ಗೊತ್ತಿರಲಿಲ್ಲ. ಮೇಡಮ್ ಒಂದೊಂದೂ ಸ್ಟೆಪ್ ಬೈ ಸ್ಟೆಪ್, ಇದು ಪೆಡಲ್ಲು, ಇದು ಥ್ರೆಡ್ಡು, ಇದು ನೀಡಲ್ಲು ಅಂತ ಎಲ್ಲ ತೋರಿಸಿದ್ರು. ಕಂಟ್ರೋಲ್ ಬಂದಿರಲಿಲ್ಲ ನನಗೆ. ಸ್ಟಾರ್ಟಿಂಗ್ ನನಗೆ ಕಂಟ್ರೋಲ್ ಹೇಳ್ಕೊಟ್ರು, ಒಂದು ಪೇಪರಲ್ಲಿ ತೋರಿಸ್ಕೊಟ್ರು. ನಾನು ಒಂದು ಡೇನಲ್ಲೇ ಕಂಟ್ರೋಲ್ ತೊಗೊಂಡೆ. ಬೋರ್ಡ್ ಮೇಲೆ ಬರ್ಬಿಟ್ಟು ಅಳತೆ, ಚಿತ್ರ ಎರಡೂ ಬರೆದು ನಮಗೆ ಹೇಳ್ಕೊಡ್ತಾಯಿದ್ರು. ಅದಾದಮೇಲೆ ಪೇಪರಲ್ಲಿ ಕಟ್ ಮಾಡೋದನ್ನು ನಾವು ಅಳತೆ ಡೈರೆಕ್ಟ್ ಬಟ್ಟೆನಲ್ಲಿ ಮಾಡಿಸ್ತಿರ್ಲಿಲ್ಲ. ಪೇಪರಲ್ಲಿ ಕಟ್ ಮಾಡಿಸಿ ಯಾವ ರೀತಿ ನಾವು ಅಳತೆ ಇಟ್ಕೋಬೇಕು, ಟೇಪನ್ನು ಎಲ್ಲಿಂದ ಎಲ್ಲಿಗೆ ಹಿಡಿಬೇಕು, ಸೆಂಟಿಮೀಟರ್ ಯಾವುದು, ಇಂಚಸ್ ಯಾವುದು, ಇವನ್ ಒಂದೊಂದೂ ನಮ್ಗೆ ಹೇಳ್ಕೊಡಕ್ಕೆ ಬಂದರು. ಅದಾದಮೇಲೆ ಹೊಲಿಯೋದು ಯಾವ ಸ್ಟೆಪ್ ಬೈ ಸ್ಟೆಪ್, ನಾವು ಪಟ್ಟಿ ರೆಡಿ ಮಾಡಬೇಕಾ ಇಲ್ಲ ಬಾಡಿದು ರೆಡಿ ಮಾಡ್ಕೋಬೇಕಾ, ಈ ರೀತಿ ಎಲ್ಲದರಲ್ಲೂ ಚೂಡಿದಾರ್, ಬ್ಲೌಸಸ್, ಡ್ರೆಸ್ಸು ಮತ್ತು ಫ್ರಾಕ್ಸು, ಯೂನಿಫಾರ್ಮು, ಹೀಗೆ ಒಂದೊಂದೇ ಹೇಳ್ಕೊಡ್ತಾ ಬಂದರು. ಇಲ್ಲಿವರೆಗೂ ನಾವು ನಿಯರ್ ಬೈ 125ವರೆಗೂ ವೆರೈಟಿ ಹೊಲಿದಿದ್ದೀವಿ. ನನ್ನ ಲೈಫಲ್ಲಿ ನಾನು ಶಾಲೆಗೂ ಹೋಗಿದ್ದೀನಿ, ಕಾಲೇಜ್ಗೂ ಹೋಗಿದ್ದೀನಿ. ಬಟ್ ಲೈಫಲ್ಲಿ ಕಾನ್ಫಿಡೆಂಟ್ ಅಂತ ಕೊಟ್ಟಿದ್ದು ಈ ಹಾರ್ಟ್ನಿಂದ ನನಗೆ ತುಂಬ ಗಟ್ಟಿ ಅನ್ನೋದನ್ನ ಮೂಡಿಸ್ತು. ನಾನು ಇದು ಕಲಿತಾದ್ಮೇಲೆ ಒಂದು ಬೊಟಿಕ್ ಮಾಡಬೇಕು ಅಂತ ಆಸೆ ಇದೆ. ಆ ಆಸೆನ ಈಡೇರಿಸ್ಕೋತೀನಿ ಅಂತ ನಂಬಿಕೆನೂ ಇದೆ. ಸದ್ಯದಲ್ಲೇ ಆ ಬೊಟಿಕ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕಲಾಚಂದನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.